ಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ PSTR, HSTR ಮತ್ತು GPSTR ಗಳಿಗೆ ಸಹಾಯಕವಾಗುವಂಥ ಕೆಲವೊಂದು ಕನ್ನಡ ಸಾಹಿತ್ಯದ ಕೆಲವೊಂದು ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡ ವರ್ಣಮಾಲೆಯ ಸಂಸ್ಕೃತ ಭಾಷೆಯಿಂದ ಬಂದಿದೆ. ಅಂದರೆ ಕನ್ನಡ ವರ್ಣಮಾಲೆಯು ಸಂಸ್ಕೃತದ ಪ್ರತಿಶಾಖ್ಯ ಎನ್ನುವಂತಹ ಪದ್ಧತಿಯಿಂದ ಬಂದಿದೆ. ಇನ್ನು ಕನ್ನಡ ಮೊಟ್ಟ ಮೊದಲ ಕಾವ್ಯಾತ್ಮಕ ಶಾಸನ, ಕನ್ನಡದ ಮೊಟ್ಟ ಮೊದಲ ತ್ರಿಪದಿಯ ಕಾವ್ಯಾತ್ಮಕ ಶಾಸನ ಯಾವುದಂದರೆ ಬಾದಾಮಿಯ ಕಪ್ಪೆಹರೆಪಟ್ಟಣ ಶಾಸನ. ಅಂದರೆ ಈ ಒಂದು ಶಾಸನ ಕಪ್ಪೆಹರೆಪಟ್ಟಣ ಶೌರ್ಯ ಪರಾಕ್ರಮಗಳನ್ನು ಕುರಿತಾದಂಥ ಒಂದು ಶಾಸನ ಆಗಿದ್ದು ಕ್ರಿಸ್ತಶಕ 700ರ ಕಾಲಘಟ್ಟದಲ್ಲಿ ರಚನೆಯಾಗಿದೆ. ಇನ್ನು ಕನ್ನಡದ ಮೊಟ್ಟ ಮೊದಲ ಕೃತಿ ಯಾವುದು ಅಂತಂದಿದ್ರೆ ಕವಿರಾಜ ಮಾರ್ಗ. ಅಮೋಘ ನೃಪತುಂಗನ ಆಸ್ಥಾನದಲ್ಲಿದ್ದಂಥ ಶ್ರೀ ವಿಜಯ ಎಂಬ ಕವಿ ಏನ್ ಮಾಡ್ತಾನೆ, ಕವಿರಾಜ ಮಾರ್ಗ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಇದು ಕರ್ನಾಟಕದ ಬೈಬಲ್ ಎಂದು ಕೂಡ ಪ್ರಖ್ಯಾತಿಯನ್ನು ಪಡೆಯುತ್ತೈತಿ. ನೆಕ್ಸ್ಟ್ ಕನ್ನಡದ ಮೊಟ್ಟ ಮೊದಲ ಅಲಂಕಾರ ಗ್ರಂಥ ಮತ್ತು ಲಾಕ್ಷಣಿಕ ಗ್ರಂಥ ಯಾವುದು ಅಂದ್ರೆ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳಿದ್ರೆ ವಡ್ಡಾರಾಧನೆ ಅಂತ ಕರಿತೀವಿ. ಇದನ್ನ ಶಿವಕೋಟಾಚಾರ್ಯರು ರಚನೆ ಮಾಡ್ತಾರೆ. ವಡ್ಡಾರಾಧನೆ ಅಂದ್ರೆ ಏನಂತ ಹೇಳಿದ್ರೆ ರುದ್ರರ ಆರಾಧನೆ ಎಂದರ್ಥವಾಗುತ್ತದೆ. ಇನ್ನು ಮೊಟ್ಟ ಮೊದಲ ಕನ್ನಡದ ಕವಿ ಮತ್ತು ಅವರ ಕೃತಿಗಳಂತಂದಿದ್ರೆ ಪಂಪ ಅಂತ ಕರಿತೀವಿ. ಪಂಪನ ಆದಿಕವಿ ಅಂತಂದೇಳಿ ಕೂಡ ಕರಿತೀವಿ. ಅವರ ಎರಡು ಕೃತಿಗಳಂತಂದಿದ್ರೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಆದಿಪುರಾಣ ಎನ್ನುವಂಥದ್ದು ಧಾರ್ಮಿಕ ಕಾವ್ಯವಾಗಿದ್ದು ವಿಕ್ರಮಾರ್ಜುನ ವಿಜಯ ಎನ್ನುವಂಥದ್ದು ಲೌಕಿಕವಾದಂಥ ಒಂದು ಕಾವ್ಯವಾಗಿದೆ. ಇನ್ನು ಕವಿರತ್ನತ್ರಯರು ಅಂತಂದಿದ್ರೆ ಪಂಪ, ರನ್ನ, ಪೊನ್ನ ಅಂತ ಕರಿತೀವಿ. ಕವಿ ಚಕ್ರವರ್ತಿಗಳಂದ್ರೆ ಪೊನ್ನ, ರನ್ನ, ಜನ್ನ ಅಂತಂದೇಳಿ ಕರಿತೀವಿ. ಪ್ರಾಚೀನ ಕವಿಗಳಂದ್ರೆ ರನ್ನ, ಪೊನ್ನ, ಜನ್ನ ಮತ್ತು ಅಣ್ಣಯ್ಯ ಅಂತ ಕರಿತೀವಿ. ಇನ್ನು ನಯಸೇನನ ಒಂದು ಕೃತಿ ಯಾವುದಂದ್ರೆ ಧರ್ಮಾಮೃತ. ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಬಂಡಾಯಗಾತಿ, ವಚನಗಾತಿ, ಕವಯಿತ್ರಿ ಯಾರಂದ್ರೆ ಅಕ್ಕ ಮಹಾದೇವಿ ಅಂತಂದೇಳಿ ಕರಿತೀವಿ. ನೆಕ್ಸ್ಟ್ ಸಾಹಿತ್ಯ ಅಂದ್ರೇನು? ಹಾಗಾದ್ರೆ ಸಾಹಿತ್ಯ ಅಂದ್ರೇನಂದ್ರೆ ಅಂತರಂಗ ಮತ್ತು ಅಂತರಾತ್ಮದ ಅಭಿವ್ಯಕ್ತಿಯ ರೂಪವನ್ನು ನಾವು ಸಾಹಿತ್ಯ ಅಂತಂದೇಳಿ ಕರಿತೀವಿ. ನೆಕ್ಸ್ಟ್ ಅಕ್ಷರ ಅಂದ್ರೇನು? ಅಕ್ಷರ ಅಂತಂದಿದ್ರೆ ಕ್ಷರ ಅಂದ್ರೆ ನಾಶ ಅಂತಂದೇಳಿ, ವರ್ಣಾಕ್ಷರ ಅಂದ್ರೆ ನಾಶವಿಲ್ಲದ ಅಕ್ಷರ ಎಂದರ್ಥವಾಗುತ್ತದೆ. ಇನ್ನು ವರ್ಣಾಕ್ಷರನ್ನ ಮೊಟ್ಟ ಮೊದಲ ಬಾರಿಗೆ ಕ್ಷುದಗಿ ಅಂತಂದೇಳಿ ಕರಿತಾರೆ. ವರ್ಣಾಕ್ಷರಗಳನ್ನ ಮೊಟ್ಟ ಮೊದಲ ಬಾರಿಗೆ ಕ್ಷುದಗಿ ಅಂತ ಯಾರು ಕರೀತಾರೆ ಅಂದ್ರೆ ಕೇಶಿರಾಜ ಕರೀತಾನೆ. ಕೇಶಿರಾಜ ಮಲ್ಲಿಕಾರ್ಜುನನ ಮಗ. ಇನ್ನು ಕೇಶಿರಾಜನ ಪ್ರಕಾರ ಯೋಗವಾಹಗಳು 4. ನಾವು ಕನ್ನಡದಲ್ಲಿ ವರ್ಣಮಾಲೆಯಲ್ಲಿ ಯೋಗವಾಹಗಳು 2 ಅಂತ ಹೇಳ್ತೀವಿ, ಅಂ ಮತ್ತೆ ಹಹ. ಕೇಶಿರಾಜನ ಪ್ರಕಾರ ಯೋಗವಾಹಗಳು 4, ಅಂ ಮತ್ತೆ ಹಹ ಅಂದ್ರೆ ಅನುಸ್ವಾರ ಮತ್ತು ವಿಸರ್ಗ. ನೆಕ್ಸ್ಟ್ ಜೀವಾಮೂಲಿ ಅಂತಂದೇಳಿ, ನೆಕ್ಸ್ಟ್ ಉಪದ್ಮಾನಿ ಅಂತೇಳಿ ಟೋಟಲ್ ಆಗಿ 4 ಯೋಗವಾಹಗಳು ಬರ್ತವೆ. ಇನ್ನು ವಚನ ಸಾಹಿತ್ಯದ ವ್ಯಾಕರಣಾಂಶದ ಪ್ರಮುಖವಾದಂಥ ಲಕ್ಷಣಗಳು ಯಾವ ರೀತಿಯಾಗಿರ್ತಾವಂದ್ರೆ ಸರಳವಾಗಿರ್ಬೇಕು, ನೇರವಾಗಿರ್ಬೇಕು, ಭಾಷೆ ಜನರಿಗೆ ಅರ್ಥವಾಗುವಂತಿರಬೇಕು ಮತ್ತು ಗದ್ಯ ರೂಪದಲ್ಲಿರಬೇಕು. ಅದನ್ನು ನಾವು ವಚನ ಸಾಹಿತ್ಯ ಅಂತಂದೇಳಿ ಕರಿತೀವಿ. ಇನ್ನು ಧ್ವನಿ ವಿಜ್ಞಾನ ಅಥವಾ ಫೊನೆಟಿಕ್ಸ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಅಂದರೆ ಧ್ವನಿ ವಿಜ್ಞಾನ ಅಥವಾ ಫೊನೆಟಿಕ್ಸ್ ಎನ್ನುವಂಥದ್ದು ಕನ್ನಡ ವ್ಯಾಕರಣ ಭಾಷೆಯ ಶಬ್ದಗಳ ಒಂದು ಉತ್ಪಾದನೆ ಮತ್ತು ಅದರ ಒಂದು ಗ್ರಹಿಕೆಗೆ ಸಂಬಂಧಿಸಿದ್ದನ್ನು ನಾವು ಫೊನೆಟಿಕ್ಸ್ ಅಥವಾ ಧ್ವನಿ ವಿಜ್ಞಾನ ಅಂತಂದೇಳಿ ಕರಿತೀವಿ. ಇನ್ನು ಕನ್ನಡ ಸಾಹಿತ್ಯ ಚರಿತ್ರೆ ಕಾಲಘಟ್ಟಗಳು ಬರ್ತವೆ. ಕನ್ನಡ ಸಾಹಿತ್ಯ ಚರಿತ್ರೆ ಕಾಲಘಟ್ಟದಲ್ಲಿ ಪ್ರಮುಖವಾಗಿ ನಾವು 4 ಕಾಲಘಟ್ಟಗಳನ್ನು ನೋಡ್ತೀವಿ. ಪಂಪಯುಗ, ಬಸವಯುಗ, ಮತ್ತು ಕುಮಾರವ್ಯಾಸ ಯುಗ ಮತ್ತು ಆಧುನಿಕ ಯುಗ ಅಂತೇಳಿ. ಪಂಪಯುಗ ಅಂದರೆ 10 ಮತ್ತು 11ನೇ ಶತಮಾನವನ್ನು ನಾವು ಪಂಪಯುಗ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇನ್ನು ಬಸವಯುಗ ಅಂದರೆ 12 ಮತ್ತು 13ನೇ ಶತಮಾನವನ್ನು ಬಸವಯುಗ ಅಂತ ಕರಿತೀವಿ. ಇನ್ನು ಕುಮಾರವ್ಯಾಸ ಯುಗ ಅಂದರೆ 14ರಿಂದ 17ನೇ ಶತಮಾನವನ್ನು ಕರಿತೀವಿ. ಇನ್ನು ಆಧುನಿಕ ಯುಗ ಅಂತಂದಿದ್ರೆ 20ನೇ ಶತಮಾನ ಅಂದರೆ ಪ್ರಸ್ತುತವಾಗಿ ನಾವು ಆಧುನಿಕ ಯುಗ ಅಂತಂದೇಳಿ ಕರಿತೀವಿ. ಆಧುನಿಕ ಯುಗದಲ್ಲಿ ಮತ್ತೆ ನಾವು ಕಾಲಘಟ್ಟಗಳನ್ನು ನೋಡ್ತೀವಿ. 4 ಕಾಲಘಟ್ಟಗಳು ಬರ್ತವೆ. ಅದರಲ್ಲಿ ನವೋದಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ನವ್ಯ ಸಾಹಿತ್ಯ ಮತ್ತು ದಲಿತ ಬಂಡಾಯ ಸಾಹಿತ್ಯ ಅಂತೇಳಿ. ಇನ್ನು ನವೋದಯ ಸಾಹಿತ್ಯ ಅಂತಂದೇಳಿದ್ರೆ 1920ರಿಂದ 1945ನೇ ಒಂದು ಅವಧಿಯನ್ನು ನಾವು ನವೋದಯ ಸಾಹಿತ್ಯ ಅಂತಂದೇಳಿ. ಪ್ರಗತಿಶೀಲ ಅಂದರೆ 1940ರಿಂದ 1950ರ ಅವಧಿಯನ್ನು ಪ್ರಗತಿಶೀಲ ಸಾಹಿತ್ಯ ಅಂತೇಳಿ. ನವ್ಯ ಸಾಹಿತ್ಯ ಅಂದರೆ 1950ರಿಂದ 75ರವರೆಗಿನ ಅವಧಿಯನ್ನು ನವ್ಯ ಸಾಹಿತ್ಯ ಅಂತ ಕರಿತೀವಿ. ದಲಿತ ಬಂಡಾಯ ಸಾಹಿತ್ಯ ಅಂದರೆ 1975ರಿಂದ ಹಿಡಿದು ಇಲ್ಲಿಯ ತನಕ ನಾವು ಏನಂತ ಕರಿತೀವಿ, ದಲಿತ ಬಂಡಾಯ ಸಾಹಿತ್ಯ ಅಂತಂದೇಳಿ ಕರಿತೀವಿ. ಇದು ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ಮಾಹಿತಿ ಆಯಿತು. ಇನ್ನು ಮುಂದಿನ ಒಂದು ವಿಷಯಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.